ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಚಿಕನ್ ಲೂಸ್ ಕೈಮಾ ಹೇಗೆ ಮಾಡೋದಂತ ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ ಇದ್ರ ಪ್ರೊಸೆಸ್ ಹೇಗಿರುತ್ತೆ ಅಂತ ಹೇಳಿ ನಾವು ಪಿನ್ ಟು ಪಿನ್ ಎಲ್ಲ ತೋರಿಸ್ತೀನಿ. ನಾನು ಮತ್ತು ನನ್ನ ವೈಫ್ ಇಬ್ಬರು ಸೇರಿ ಮಾಡ್ತಾಯಿದ್ದೀವಿ. ಫಸ್ಟು ಬೆಳ್ಳುಳ್ಳಿ ಹಾಕ್ಕೋಬೇಕು. ಬೆಳ್ಳುಳ್ಳಿ ಹಾಕ್ಕೊಂಡು ಆಮೇಲೆ ಅದಾದ ನಂತರ ಕೊತ್ತಂಬರಿ ಹಾಕ್ಕೊಂಡು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆದಷ್ಟು ಕಮ್ಮಿನೇ ತಿಂದರೆ. ಆಮೇಲೆ ಖಾರದ ಪುಡಿ ಎಷ್ಟು 1 ಇಲ್ಲ 2 ಸ್ಪೂನ್ ಅಷ್ಟೇ ಹಾಕ್ಕೋಬೇಕು. ನಾವು ಮೊನ್ನೆ ಸ್ವಲ್ಪ ಕುಟ್ಸಿದ್ದೆಲ್ಲ ಸ್ವಲ್ಪ ಜಾಸ್ತಿ ಖಾರ ಇದೆ, ಅದಕ್ಕೆ ಸ್ವಲ್ಪ ಕಮ್ಮಿ ಹಾಕ್ತಾಯಿದ್ದೀವಿ. ಆಮೇಲೆ ಮಿಕ್ಸಿ ಫಸ್ಟ್ ಆನ್ ಮಾಡಬೇಕು. ಚಿಕನ್ ಆಮೇಲೆ ಬೋನ್ಲೆಸ್ ಚಿಕನ್. ಹೇ ಅಮ್ಮ ಗಬ್ಬಡೆ ಸುಂದರಿ, ಬೋನ್ಲೆಸ್ ಚಿಕನ್ ಎಲ್ಲ ಎಷ್ಟಾಗಬೇಕು ಸ್ಪೂನ್? ಇದು 2 ಸ್ಪೂನ್ ಹಾಕಿದ್ರೆ ಸಾಕು. 2 ಸ್ಪೂನ್ ಹಾಕಿದ್ರೆ ಸಾಕು. ಇದು ಮಿಕ್ಸಿ ಮಾಡಿದ್ಮೇಲೆ ಈ ಥರ ಆಗುತ್ತೆ, ಮುದ್ದೆ ಥರ. ಆದಮೇಲೆ ಈ ಥರ ಸ್ವಲ್ಪ ಹಾಕೋಬೇಕು. ಸ್ವಲ್ಪ ಹೊತ್ತಾದ್ಮೇಲೆ ಎಲ್ಲ ಮೇಲೆ ಕೆಳಗೆ ಮಾಡ್ಕೋಬೇಕು. ಮೇಲೆ ಮತ್ತು ಕೆಳಗೆ ಎಲ್ಲ ಬೇಯಬೇಕು. ಇದ್ರ ಜೊತೆ ಬಿಸಿ ರೊಟ್ಟಿ ಇಟ್ಬಿಟ್ರೆ ಮುಗೀತು. ನಮಗೆ ಒಂದು 2 ನಿಮಿಷ ಬೇಯಿಸಿದ ಮೇಲೆ ಈ ಕಲರ್ ಆಗುತ್ತದು. ಇವಾಗ ಇದ್ರ ಮೇಲೆ ನಮಗೆ ಎಷ್ಟು ಬೇಕು ಅಷ್ಟು ಖಾರ ಹಾಕ್ಕೋಬೇಕು. ಖಾರ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಖಾರ ಪುಡಿ ಹಾಕೋಬೇಕು. ಇದು ಬೇಯ್ತಾ ಇದ್ರೆ ಒಂದು ಫ್ರೇಗ್ರೆನ್ಸ್ ಬರುತ್ತೆ ಬೆಳ್ಳುಳ್ಳಿ. ಅದು ತಿಂದ್ರೇ ಒಂಥರ ವಾಸನೆ ನೋಡಿದ್ರೇ ಬೇಗ ತಿಂದು ಅನ್ಸುತ್ತೆ. ನೋಡ್ರಿ ಎಷ್ಟು ದೊಡ್ಡ
ಅದೇ ಸೂಪರ್ ಟೇಸ್ಟ್. ನೀವು ಎಲ್ಲ ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ.